ಮುಂದಿನ ರಾಶಿ ಧನುಸ್ಸು ರಾಶಿ. ಧನುಸ್ಸು ರಾಶಿಯವರಿಗೆ ಗುರು ಬದಲಾವಣೆಯಿಂದ ಯಾವ ರೀತಿಯಾಗಿರುವಂತಹ ಫಲಗಳು ಸಿಗುತ್ತೆ ಇದ್ರ ಬಗ್ಗೆ ತಿಳ್ಕೊಳ್ಳೋಣ. ಗುರುಗಳೇ, ಮುಂದಿನ ರಾಶಿ ಧನುಸ್ಸು ರಾಶಿ. ಗುರು ಬದಲಾವಣೆಯಿಂದ ಧನುಸ್ಸು ರಾಶಿಯವರಿಗೆ ಯಾವ ರೀತಿಯಾಗಿರುವಂತಹ ಫಲಗಳಿದೆ? ಇನ್ನು ಧನುಸ್ಸು ರಾಶಿಯವರಿಗೆ ಷಷ್ಠಮದಲ್ಲಿ ಇದ್ದಂತಹ ಗುರು ಸಪ್ತಮಕ್ಕೆ ಧಾವಿಸಿದ್ದಾನೆ. ಮೊದಲೇ ಈ ಧನುಸ್ಸು ರಾಶ್ಯಾಧಿಪತಿ ಗುರು ಷಷ್ಠಮದಲ್ಲಿದ್ದು ಸಪ್ತಮಕ್ಕೆ ಬಂದಾಗ ನಿಮ್ಮ ರಾಶಿಗೆ ನಿಮ್ಮ ರಾಶ್ಯಾಧಿಪತಿಯ ದೃಷ್ಟಿ ಇರುವಂಥದ್ದು. ಗುರುಬಲ ಒಂದಾದರೆ ದೃಷ್ಟಿ ಕೂಡ ನಿಮಗಿರುವಂಥದ್ದು. ಪ್ರೀತಿಯ ಬಂಧುಗಳೇ, ಹೆಚ್ಚಿಗೆ ಇದರ ಫಲವನ್ನು ನಾವು ಅನುಭವಿಸ್ತಕ್ಕಂಥ ಸಾಧ್ಯತೆ ಹೆಚ್ಚಿಗಿರುತ್ತೆ. ಒಂದು ರೀತಿಯ ಡಬಲ್ ಸ್ಟಾರ್ ಈ ಒಂದು ಧನುಸ್ಸು ರಾಶಿಯವರೆಗೆ. ಮದುವೆ ಆಗುವಂಥದ್ದು ನಿಮಗೆ ಶುಭ ಪರ್ವಕಾಲ ಪ್ರಾರಂಭವಾಗಿದೆ. ಯಾರಿಗೆಲ್ಲ ಕೂಡ ಕಂಕಣ ಭಾಗ್ಯ ಇಲ್ಲ ಅಂತೇಳಿ ಬೇಸರಕ್ಕೊಳಗಾಗಿದ್ರೋ ಗೊತ್ತಿಲ್ಲ, ಬಹುಶಃ ನೀವು ಯಾವ ರೆಮಿಡಿ ಯಾವ ಕಾಲಕ್ಕೆ ಮಾಡಿಕೊಂಡ್ರೋ ಇಲ್ಲ ಗೊತ್ತಿಲ್ಲ. ಒಟ್ಟಾರೆ ಗುರುವಿನ ಅನುಗ್ರಹದಿಂದ ಈ ವರ್ಷ ಈ ಧನುಸ್ಸು ರಾಶಿಯವರು ಯಾರ್ಯಾರಿಗೆ ಮದುವೆ ಆಗಲಿಲ್ವೋ ಕಟ್ಟಿಟ್ಟ ಬುತ್ತಿ ಕಂಕಣ ಭಾಗ್ಯ ನಿಮಗೆ ಒದಗಿ ಬಂದಿರೋವಂಥದ್ದು. ಜೊತೆಗೆ ಯಾರು ಈ ರಾಶಿಯವರೆಗೆ ಹಣಕಾಸಿನ ವಿಚಾರ ತೊಂದರೆ ಆಗ್ತಾ ಇತ್ತೋ, ನೀವೊಂದು ಮಾತನ್ನು ಮಾತಾಡ್ತಿರ್ತೀರಿ, ನಮ್ಮ ಮಗ ಹುಟ್ಟಿದ್ದ ಎರಡನೇ ಮಗ ಮೊದಲನೇ ಮಗಳು ಹುಟ್ಟಿದ್ದಿಂದ ನಾನು ತುಂಬ ಚೆನ್ನಾಗಿ ಬೆಳವಣಿಗೆ ಆದಂತ ಅಂತಹ ಧನುಸ್ಸು ರಾಶಿಯವರಿಗೆ ಏನಂದುಕೊಳ್ತೀರೋ ಆ ರೀತಿಯ ಫಲಗಳೆಲ್ಲವೂ ಕೂಡ ಕಾಣಿಸ್ತಾ ಬರ್ತವೆ. ಅತ್ಯಂತ ಅದ್ಭುತವಾಗಿರತಕ್ಕಂಥದ್ದು ಈ 2025 ಮೇ 15ರ ಮೇಲೆ 2026 ಮೇ ತನಕ ನಿಮಗೆ ಗುರುಬಲ ವಿಶೇಷವಾಗಿರತಕ್ಕಂತಹದ್ದು. ಅಂದರೆ ಪ್ರತಿನಿತ್ಯವೂ ಕೂಡ ಹೇಗೆ ನಮಗೆ ಈ ಹಬ್ಬ ಸಡಗರ ಸಂಭ್ರಮ ಇದ್ದರೆ ಹೇಗಿರುತ್ತೆ, ಪ್ರತಿನಿತ್ಯವೂ ಕೂಡ ನೀವು ನೂತನ ವಸ್ತ್ರವನ್ನು ಧರಿಸ್ತಕ್ಕಂತಹದ್ದು, ಈ ಒಂದು ಹಬ್ಬದ ಅಡುಗೆನ ಊಟ ಮಾಡುವಂಥದ್ದು, ಇವೆಲ್ಲ ಇದ್ದಾಗ ಎಷ್ಟು ಖುಷಿ ಕೊಡುತ್ತೆ, ಸಂತೋಷ ಕೊಡುತ್ತೆ. ಯಾವಾಗಲೂ ಕೂಡ ಬಂಧು ಮಿತ್ರರ ಜೊತೆಗೆ ಇರತಕ್ಕಂತಹದ್ದು, ಯಾವುದೋ ಒಂದು ಪ್ರತಿನಿತ್ಯ ಟ್ರಿಪ್ ಹೋಗ್ತಕ್ಕಂಥದ್ದು ಎಷ್ಟು ಖುಷಿ ಕೊಡುತ್ತೆ, ಅಷ್ಟೇ ಖುಷಿ ಕೊಡುತ್ತೆ ಈ ವರ್ಷ ಧನುಸ್ಸು ರಾಶಿಯವರ ಒರಿಜಿನಲ್ ಜನ್ಮ ಜಾತಕಕ್ಕೆ ಸಂಬಂಧಪಟ್ಟ ರೀತಿಯಲ್ಲಿ ನಾಮ ನಕ್ಷತ್ರಕ್ಕೆ ಒಂದಷ್ಟು ಭಾಗಶಃವಾದರೆ, ಇನ್ನು ಧನುಸ್ಸು ರಾಶಿಯವರೆಗೆ ಅತ್ಯಂತ ಅದ್ಭುತದ ಜನ್ಮ ಜಾತಕದ ಫಲಗಳನ್ನು 100ಕ್ಕೆ 100 ಅವ ಕರುಣಿಸಿಕೊಡುತ್ತಾನೆ. ಇದು ನೆನಪಿರಲಿ, ಪ್ರಾರಬ್ಧವೂ ಸಂಚಿತವೂ ಆಗಾಮಿಯಲ್ಲಿ ಕೆಲಸ ಮಾಡುತ್ತೆ. ಆದರೆ ಇಲ್ಲಿ ನೀವು ಯಾವುದಕ್ಕಾಗಿ ತೊಳಲಾಟ ಮಾಡ್ತಿದ್ರೋ, ಯಾವುದಕ್ಕಾಗಿ ನೀವು ಒದ್ದಾಟ ಮಾಡ್ತಿದ್ರೋ, ಒಟ್ಟಾರೆ ಎಲ್ಲೋ ಒಂದು ಕಡೆ ಈ ಬಾಡೋಗಿರ್ತಕ್ಕಂತಹ ಗಿಡಕ್ಕೆ ನಾವು ಸ್ವಲ್ಪ ನೀರು ಗೊಬ್ಬರ ಹಾಕಿದ್ರೆ ಚಿಗುರುತ್ತಲ್ಲ, ಹಾಗೆ ನಿಮ್ಮ ಮನಸ್ಸು ಚಿಗುರತಕ್ಕಂಥದ್ದು ಈ ವರ್ಷ. ಸ್ವಲ್ಪ ಪರವಾಗಿಲ್ಲಪ್ಪ, ನನಗೆ ಎಲ್ಲೋ ಭಗವಂತ ಕಣ್ಣು ಬಿಟ್ಟಿದ್ದ ನನ್ನ ಮೇಲೆ ಅಂತಕ್ಕಂಥ ಆಶಾಭಾವನೆ ಈ ಧನುಸ್ಸು ರಾಶಿಯವರಿಗೆ ಮೂಡತಕ್ಕಂಥದ್ದಿರುತ್ತೆ. ಖಿನ್ನತೆಗೆ ಜಾರುವಂಥದ್ದಾಗಿರಲಿ, ಒತ್ತಡಗಳಿಗೆ ನೀವು ಒಳಗಾಗ್ತಕ್ಕಂಥದ್ದು ಎಲ್ಲವೂ ಕೂಡ ಪಕ್ಕಕ್ಕೆ ಸರಿಸಿ ನನಗೂ ಕೂಡ ಒಳ್ಳೆಯ ದಿನಗಳು ಬಂದಾಯಿತು ಅಂತ ಮನಸ್ಸಿಗೆ ಹಾಕ್ಬೇಡಿ. ಸಂವೇದನಾಶೀಲರಾಗ್ತಕ್ಕಂಥದ್ದು, ಯಾರು ಏನೇ ಮಾತನಾಡಿದ್ರು ಕೂಡ ಕಿವಿಗೆ ಹಾಕ್ಕೊಡಿದ್ರೆ ಆನೆ ನಡೆದಿದ್ದೇ ದಾರಿ, ಹಾಗೆ ನೀವು ನಡೀತಾನೆ ಇರಬೇಕಾಗತ್ತೆ. ಯಾವುದೋ ನಾಯಿ ಏನಾರು ಬೊಗಳ್ತಾ ಇರುತ್ತೆ, ಅದಕ್ಕೆ ಕಿವಿ ಕೊಡಬಾರ, ಅದ್ರ ಕೆಲಸ ಅದು ಮಾಡ್ತಾ ಇದೆ, ಅದು ನಾಯಿ ಅಲ್ವಾ, ಆ ಸೌಂಡ್ ಮಾಡಲೇಬೇಕಲ್ಲ, ಅದರ ಶಬ್ದಕ್ಕೆ ನಾವು ಅಂಜಬಾರ್ದಲ್ಲ, ಮುನ್ನುಗ್ಗುತ್ತಾ ಇರಬೇಕು. ಹಾಗೆ ಈ ವರ್ಷ ಹಿಂದಿನ ವರ್ಷ ನೀವೇನೇನು ಅಂದ್ಕೊಂಡಿದ್ರು ಅದೇ ಹಿಂದಿನ ವರ್ಷ ನಿಮಗೇನಾಗುತ್ತೆ, ಒಟ್ಟಾರೆ ಎಲ್ಲಿ ಕೈ ಹಿಡಿದಿಲ್ಲ ಈ ಸಪ್ತಮಕ್ಕೆ ಗುರು ಬಂದಾಗ ಬಹುಶಃ ಸಪ್ತರ್ಷಿಗಳ ಕೃಪೆ ನಿಮ್ಮ ಮೇಲೆ ಆದ ಹಾಗೆ, 7 ಜನ್ಮಗಳಿಂದ ಮಾಡಿರದ ಪಾಪ ಪರಿಹಾರವಾದ ಹಾಗೆ. ಇನ್ನು ನಮಗೆ ಬೇಕಾಗಿರತಕ್ಕಂಥದ್ದನ್ನು ಪಡೆದುಕೊಳ್ಳಲಿಕ್ಕೆ ಈ ಒಂದು ಸುವೇಳೆ ಸುಮುಹೂರ್ತ ನಿಮ್ಮದಾಗಿರತಕ್ಕಂತಹದ್ದು. ನನ್ನ ಪ್ರೀತಿಯ ಧನುಸ್ಸು ರಾಶಿಯ ಬಂಧುಗಳೇ, ಉತ್ತಮವಾಗಿರುವಂತಹ ಮಾಹಿತಿನ ಈ ವಿಡಿಯೋದಲ್ಲಿ ತಿಳಿಸ್ಕೊಟ್ಟಿದ್ದಕ್ಕೆ ಧನ್ಯವಾದಗಳು ಗುರುಗಳೇ. ನಮಸ್ಕಾರ. ಹರೇ ಶ್ರೀನಿವಾಸ. ಶುಭಂ ಭೂಯಾತ್. ಒಳಿತಾಗಲಿ. ಧನುಸ್ಸು ರಾಶಿಯವರಿಗೆ 7ನೇ ಮನೆಯಲ್ಲಿ ಗುರು ಇರೋದ್ರಿಂದ ಬಹಳ ವರ್ಷಗಳಿಂದ ನೀವೇನೆಲ್ಲ ಪ್ರಯತ್ನ ಪಡ್ತಾ ಇರ್ತೀರಾ, ಇನ್ನು ವಿಶೇಷವಾಗಿ ಮದುವೆಗೆ ಪ್ರಯತ್ನ ಪಡ್ತಾ ಇದ್ರೆ ಈ ವರ್ಷ 1 ವರ್ಷಗಳ ಕಾಲ ನಿಮಗೆ ಗುರುಬಲ ಇದೆ. ಮದುವೆ ಅನ್ನುವಂಥದ್ದು ಖಂಡಿತವಾಗಿ ಆಗತ್ತೆ. ಇನ್ನು ನಿಮ್ಮ ಜಾತಕದಲ್ಲಿ ಗುರು ಎಲ್ಲಿದ್ದಾನೆ ಅನ್ನೋದನ್ನ ಕೂಡ ನೀವು ನೋಡ್ಕೊಂಡ್ರೆ ಬಹಳನೇ ಸೂಕ್ತ ಅನ್ನೋದ್ರ ಬಗ್ಗೆ ನಿಮಗೆ ಗುರುಗಳು ತಿಳಿಸಿದ್ದಾರೆ. ನಮಸ್ಕಾರ.